ಗಂಡನ ಬಗ್ಗೆ ಒಂದೊಂದು ಸುಳ್ಳು ಹೇಳಬೇಕಾದ್ರೂ ಅವಳ ಮನಸ್ಸು, ಕನಕನ ಮನಸ್ಸು ಅದನ್ನೂ ಇತ್ತಲ್ಲ. ಯಾರ್ದು ತಪ್ಪು? ನಂದು. ನಂದು ತಪ್ಪು ನಂದು. ಬರೀ ಅವ್ರಿಗಷ್ಟೇ ಮೋಸ ಮಾಡ್ತಿಲ್ಲ, ನನಗೆ ನಾನು ಮೋಸ ಮಾಡ್ಕೊಳ್ತಿದ್ದೀನಿ. ಆತ್ಮವಂಚನೆ ಮಾಡ್ಕೊಳ್ತಿದ್ದೀನಿ, ಆತ್ಮವಂಚನೆ. ಅವ್ರ ನೋವು, ಸಂಕಟ, ಶಾಪ ಸುಮ್ಮನೆ ಬಿಡುತ್ತೇನೋ ನನ್ನನ್ನ? ಸುಮ್ಮನೆ ಬಿಡುತ್ತೇನೋ? ಅವ್ರ ನೆಟ್ಟಿಸಿರೋ ಕಣ್ಣೀರು ನನ್ನನ್ನ ದಹಿಸಿ ಸುಟ್ಟು ಬಿಡುತ್ತೆ. ಯಜಮಾನ್ರೆ, ಯಾಕೆ ಇವತ್ತೇನೇನೋ ಮಾತಾಡ್ತಾ ಇದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೋ ಏನೋ ಅಪ್ಪ, ಏನ್ ಸರಿ ಹೋಗುತ್ತೆ? ಆ ಭರವಸೆನಲ್ಲೇ ಇಂಥವರೆಗೂ ನಾನು ಜೀವ ಇಟ್ಕೊಂಡಿದ್ದೆ. ಈಗ ಆ ಭರವಸೆನೂ ಇಲ್ದಂಗ ಹೋಗ್ಬಿಟ್ಟು ನೀರು ಬಿಡಿ ಯಜಮಾನ್ರೆ. ಯಜಮಾನ್ರೆ, ರಕ್ತ ಬರ್ತಿದೆ. ಏನೂ ಆಗಲ್ಲ ಕಣ, ಗಾಬರಿ ಆಗ್ಬೇಡ. ಕೊಡಿ, ಏನೂ ಆಗಲ್ಲ, ಗಾಬರಿ ಆಗ್ಬೇಡ. ಎಲ್ಲಾದ್ರೂ ಉಂಟೆ? ರಕ್ತ ಬಂತೆ ಮಾಡ್ತಿದ್ರ? ಮೊದಲು ಆಂಬುಲೆನ್ಸ್ ಫೋನ್ ಮಾಡ್ತೀನಿ. ಅವೆಲ್ಲ ಏನು ಬೇಡ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ. ಅಯ್ಯೋ, ಇಂಥ ಪರಿಸ್ಥಿತಿಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಆಸ್ಪತ್ರೆಗೆ ಹೋಗೋಣ, ಮೊದಲು ಆಂಬುಲೆನ್ಸ್ ಬರೋ ಹೇಳ್ತೀನಿ. ಏಯ್, ನೀನು ಹಿಂಗೆ ಮಾಡ್ತೀಯಲ್ಲ? ಮನೆ ಮುಂದೆ ಆಂಬುಲೆನ್ಸ್ ಬರೋದು ಬೇಡ. ನನ್ನ ಈ ಪರಿಸ್ಥಿತಿ ಅವ್ರು ಯಾರಿಗೂ ಗೊತ್ತಾಗಬಾರ್ದು. ಅಯ್ಯೋ ಯಜಮಾನ್ರೆ, ಪ್ರಾಣ ಹೋಗೋ ಪರಿಸ್ಥಿತಿಲಿ ಎಂತ ಹಠ ನಿಮ್ದು ನೋಡ್ರಿ. ಗೊತ್ತಾದ್ರೆ ಗೊತ್ತಾಗುತ್ತೆ. ಇಂಥ ಪರಿಸ್ಥಿತಿಲಿ ಯಾಕೆ ಹಠ ಮಾಡ್ತಾ ಇದ್ದೀರಾ? ಸುಮ್ನಿರಿ. ಶಂಭು, ಆಂಬುಲೆನ್ಸ್ ಬಂದ್ ಬರ್ತೀನಿ. ಇಲ್ಲ ಯಜಮಾನ್ರೆ, ಸುಮ್ಮನೆ ಇರೋ. ನಿನಗೇನೋ ಸ್ವಲ್ಪನಾದ್ರೂ ಅಕ್ಕ ಅಕ್ಕ ಏನು ನೀಲ್ಕಂಠ, ಬೇಗ ಬಾರಕ್ಕ ಇಲ್ಲಿ. ಯಾಕೋ ಕೂಗ್ತಾ ಇದ್ಯಾ? ಏನ್ ವಿಷಯ ಹೇಳು. ಅಕ್ಕ, ಬಾವ ಶಂಭು ಜೊತೆ ಬಾಂಬೆಗೆ ಹೋಗ್ತೀನಿ ಅಂತ ಹೋದ್ರು. ಅಷ್ಟೇನಾ? ಹೋಗ್ಲಿ ಬಿಡಿ, ಅದ್ರಲ್ಲಿ ಏನಿದೆ ಹೊಸದು? ಇಲ್ಲ ಕಣೆ, ನನ್ಗೆ ಯಾಕೋ ಅವ್ರು ಬಾಂಬೆಗೆ ಹೋಗ್ತಿಲ್ಲ ಅನ್ಸುತ್ತೆ. ಅವ್ರು ಹೋಗ್ತಿಲ್ಲ ಅಂತ ನಿಂಗೆ ಹೇಗೆ ಗೊತ್ತು? ಇವತ್ತು ಬಾವ ಇದ್ದ ಸ್ಥಿತಿ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ಅವ್ರು ಇವತ್ತು ಡಲ್ ಆಗಿದ್ರು, ನಡೆಯೋಕ್ಕೂ ಶಕ್ತಿ ಇರ್ಲಿಲ್ಲ. ಅಂತದ್ರಲ್ಲಿ ಅವ್ರು ಬಾಂಬೆಗೆ ಹೋಗ್ತಾರೆ ಅಂದ್ರೆ ನಾನು ಹೇಗಕ್ಕ ನಂಬೋದು? ಇದ್ರೂ ಇರಬಹುದು. ಹೀಗೆ ಹೋದ್ಸಲ ಬಾಂಬೆಗೆ ಹೋಗ್ತೀನಿ ಅಂತ ನಮ್ಮ ಹತ್ರ ಸುಳ್ಳು ಹೇಳಿ
ರಾತ್ರಿ ಎಲ್ಲೋ ಇದ್ದು ಅಣ್ಣಂಗ್ ಮದ್ವೆ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ಲಿಲ್ವಾ? ಈಗ್ಲೂ ಇದೇ ರೀತಿ ಯಾವ್ದೋ ಸ್ಕೆಚ್ ಹಾಕೊಂಡಿರ್ಬೇಕು. ಎಕ್ಸಾಕ್ಟ್ಲಿ. ಇದ್ಯಾವುದೋ ಹೊಸ ತರ ನಾಟಕ ಅನ್ಸುತ್ತೆ. ಇದ್ರಲ್ಲಿ ಏನೋ ಗುಟ್ಟಿದೆ. ಒಟ್ನಲ್ಲಿ ಅವ್ರು ಬಾಂಬೆಗಂತೂ ಹೋಗ್ತಾ ಇಲ್ಲ. ನೀನ್ ಊಹೆ ಸರಿ, ಅವ್ರು ಬಾಂಬೆಗೆ ಹೋಗಿಲ್ಲ ಅನ್ಸುತ್ತೆ. ಅಮ್ಮ, ನಿನಗ್ ಹೇಗ್ ಗೊತ್ತು? ಮತ್ತೆ ಬಾಂಬೆಗೆ ಹೋಗ್ತೀನಿ ಅಂತ ಎಲ್ಲಿಗೆ ಹೋದ್ರು? ಸುಮ್ನೆ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಬದಲು ಅವ್ರನ್ನ ಫಾಲೋ ಮಾಡು. ಎಲ್ಲಿ ಹೋಗ್ತಾ ಇದಾರೆ ಅಂತ ತಿಳ್ಕೊಂಡು ನಂಗೆ ಫೋನ್ ಮಾಡು, ಗೊತ್ತಾಯ್ತಾ? ಸರಿ ಕಣಕ್ಕ, ಆ ಕೆಲಸ ಈಗ್ಲೇ ಮಾಡ್ತೀನಿ. तारे नाना तारे नाना तारे नाना ताने नाना ಆ ಶ್ರೀಮಂತರು ಕಟ್ಕೊಂಡಿದ್ ಮಗು ಯಾವತ್ತೋ ಸತ್ತೋಗಿರ್ತಾನೆ. ಏನವ ಕನಕು ನೀನ್ ಹೇಳುದು? ಯಾರು ನಿಂಗೆ ಹೇಳ್ದವ್ರು? ಹಂಗೆಲ್ಲ ಮಾತಾಡ್ಬೇಡ ಈ ಮುಂದೆ. ಶಾನ ಕೋಪ ಬರ್ತೈತೆ ನೋಡು. ಆ ಹುಡುಗಿ ಸತ್ತವಳೆ ಅಂತ ಹಿಂಗೆ ಹೇಳ್ತೀಯ? तारे नाना तारे तारे नाना ताने नाना ರಾಜಣ್ಣ, ನಿನ್ ಯಾಕವತ್ ಮಗು ಸತ್ ಹೋಗಿದೆ ಅಂತ ಅಷ್ಟು ಅಪ್ಸೆಟ್ ಆದೆ ಅಂತ ನನಗೀಗ ಅರ್ಥ ಆಗ್ತದೆ. ಯಾರಿಗೇ ಆಗ್ಲಿ ಜೀವಂತ ಮಗಳನ್ನ ಕಣ್ಣು ಮುಂದೆನೆ ಇಟ್ಕೊಂಡು ಅವಳು ಸತ್ತೋಗಿದ್ದಾಳೆ ಅಂದ್ರೆ ಸಿಟ್ಟು ಬರಲ್ವಾ? ನಾನು ನಿನ್ ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಸಾಕ್ದೆ, ಪ್ರೀತಿಯಿಂದ ನೋಡ್ಕೊಂಡೆ. ಒಂದು ದಿನಾನು ನಾನು ನಿನ್ ಮಗಳಲ್ಲ ಅನ್ನೋ ಸುಳ್ವೆ ಕೊಡ್ಲಿಲ್ವಲ್ಲ. ಯಾಕೆ ರಹಸ್ಯನ ನನ್ನಿಂದ ಮುಚ್ಚಿಟ್ಟ ರಾಜಣ್ಣ? ಇಷ್ಟೆಲ್ಲ ಮಾಡಿದವನು ಆ 100 ರೂಪಾಯಿ ನೋಟನ್ನು ಯಾಕೆ ಹರಿದಾಕ್ಲಿಲ್ಲ? ಅದನ್ನ ಯಾಕೆ ಕಾಪಾಡಿಟ್ಟೆ? ಈಗ ಅದರಿಂದ ನನ್ನ ಜನ್ಮ ರಹಸ್ಯ ಎಲ್ರಿಗೂ ಗೊತ್ತಾಗಿದೆ. ಯಾರಿಗೆ ಸತ್ಯ ಗೊತ್ತಾದ್ರೇನು, ನಾನು ಮಾತ್ರ ಅದನ್ನ ಒಪ್ಕೊಳಕ್ ತಯಾರಿಲ್ಲ ರಾಜಣ್ಣ. ನನ್ನ ಉಸಿರಿರೋ ತನಕ ನಿನ್ನ ಮಗಳಾಗೆ ಇರ್ತೀನಿ, ನಿನ್ನ ಮಗಳಾಗೆ ಇರ್ತೀನಿ. ಸಮಾಧಾನ ಮಾಡ್ಕೊಳ್ಳಿ. ಈ ಸರಿ ವಾಪಸ್ ಬರ್ತೀನಿ ಅಂತ ಯಾವ ಖಾತ್ರಿನೂ ಇಲ್ಲ ಕಣೋ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ ಯಜಮಾನ್ರೆ. ಡ್ರೈವರ್, ಸ್ವಲ್ಪ ಫಾಸ್ಟಾಗಿ ಹೋಗಪ್ಪ. ಯಜಮಾನ್ರೆ, ಕನಕನ ಫೋನ್ ಮಾಡಿ ಆಸ್ಪತ್ರೆಗೆ ಬರಕ್ಕೆ ಹೇಳ. ಅಯ್ಯೋ, ಆಸ್ಪತ್ರೆಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ ಬಿಡಿ ಯಜಮಾನ್ರೆ. ಏಯ್, ನಾವು ಆಸ್ಪತ್ರೆಗೆ ಹೋಗೋಷ್ಟೊತ್ತಿಗೆ ಅವಳು ಅಲ್ಲಿ ಬಂದ್ಬಿಡ್ಬೇಕಣ. ನಾನು ಮತ್ತೆ ಅವಳು ನೋಡ್ತೀನಿ ಇಲ್ವೋ ಅಂತ ಭಯ ಆಗ್ಬಿಟ್ಟಿದೆ ಕಣ. ಅಯ್ಯೋ ಯಜಮಾನ್ರೆ, ಹಾಗೆಲ್ಲ ಮಾತಾಡಬೇಡಿ. ಈಗೇನು ಕನಕಮ್ಮನ್ನು ಕರೆಸ್ಬೇಕು ತಾನೆ? ನಾನು ಕರೆಸ್ತೀನ. ಯಾಕೋ ಶಂಭು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ, ಏನಪ್ಪ ಮಾಡೋದು?
ಏ ಶಂಭು ಮತ್ತೆ ಅವ್ರ ತವ್ರ ಮನೆಗೆ ಫೋನ್ ಮಾಡಿ ಏನು ಗಾಬರಿ ಪಟ್ಕೊಳ್ಳೋದೇನು ಇಲ್ಲ, ಯಾರಿಗೂ ಸುಳು ಕೊಡ್ದ ಹಾಗೆ ಆಸ್ಪತ್ರೆಗೆ ಬಂದ್ಬಿಡು ಅಂತ ಹೇಳಪ್ಪ. ಹೇಳೋ. ಹಲೋ, ನಮಸ್ಕಾರಮ್ಮ, ನಾನ್ ಶಂಭು ಮಾತಾಡ್ತಿರೋದು. ಓ ನೀವಾ? ಏನ್ ವಿಷಯ? ಸ್ವಲ್ಪ ಕನಕನಿಗೆ ಫೋನ್ ಕೊಡಿ ಅಮ್ಮ. ಕನಕನ ಇಲ್ಲಿಂದ ಹೊರಟಾಯ್ತಲ್ಲ? ಹೊರಟು ಬಿಟ್ರ? ಯಾವಾಗ? ಆಗ್ಲೇ ಅರ್ಧ ಮುಕ್ಕಾಲ್ ಗಂಟೆ ಆಯ್ತು. ಯಾಕೆ ಅವಳಿನ್ನು ಮನೆಗೆ ಬಂದಿಲ್ವಾ? ಅದು ಬರ್ತಾರೆ ಬಿಡಿ, ಟ್ರಾಫಿಕ್ ಜಾಮ್ ಆಗಿರ್ಬೇಕು. ಹಾ ಇರ್ಬೋದು. ಒಂದ್ಸಲಿ ಅವಳ ಮೊಬೈಲಿಗೆ ಟ್ರೈ ಮಾಡಿ. ಸರಿಮ್ಮ, ನಾನು ಮೊಬೈಲ್ಗೆ ಟ್ರೈ ಮಾಡ್ತೀನಿ. ಏನಂತ ಶಂಭು, ಏನಂತ? ಕನಕಮ್ಮ ಆಗ್ಲೇ ಹೊರಟು ಬಿಟ್ರಂತೆ, ಆದ್ರೆ ಅವ್ರ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡಿದ್ರು ಗೊತ್ತಾಗ್ತಿಲ್ಲ ಯಜಮಾನ್ರೆ. ಓ ಶಂಭು, ನನಗೆ ಅವಳ ಮುಖ ನೋಡೋ ಭಾಗ್ಯ ಇಲ್ಲ ಅನ್ಸುತ್ತೆ ಕಣೋ. ಶಂಭು ಶಂಭು ಶಂಭು, ಮೀನಾಕ್ಷಿ ಫೋನ್ ಮಾಡು, ಮೀನಾಕ್ಷಿ ಫೋನ್ ಮಾಡು. ಸರಿ, ಬರೋದಕ್ಕೆ ಹೇಳು. ಸರಿ ಯಜಮಾನ್ರೆ. ಏನ್ ಯಜಮಾನ್ರಿ ಇದು, ನಮ್ ಗ್ರಾಚಾರನೇ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಕನಕಮ್ಮ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಮೀನಾಕ್ಷಮ್ಮ ಅವ್ರ ಮೊಬೈಲ್ ನಾಟ್ ರೀಚೇಬಲ್ ಅಂತ ಬರ್ತಾ ಇದೆ ಯಜಮಾನ್ರೆ. ಯಜಮಾನ್ರೆ ಒಂದು ಕೆಲಸ ಮಾಡು, ಮೀನಾಕ್ಷಿ ಮನೆಗೆ ಫೋನ್ ಮಾಡು. ನಾನು ಆಸ್ಪತ್ರೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಬೇಗ ಬಾ ಅಂತ ಹೇಳು. ಕನಕ ನೋಡೋ ಭಾಗ್ಯ ಇಲ್ಲ ನನಗೆ, ಕನಿಷ್ಠ ಮೀನಾಕ್ಷಿನ ಅದನ್ನು ನೋಡ್ತೀನಿ. ಫೋನ್ ಮಾಡು. ಅಯ್ಯೋ ಯಜಮಾನ್ರೆ, ಯಾಕೆ ಕೆಟ್ಟದ್ದೆಲ್ಲ ಯೋಚನೆ ಮಾಡ್ತೀರಿ? ನೀವು ಸ್ವಲ್ಪ ಸುಮ್ಮನೆ ಇರಿ, ನಾ ಎಲ್ರನ್ನೂ ಕರೆಸ್ತೀನಿ. ಹಲೋ, ನಾನಮ್ಮ ಶಂಭು ಮಾತಾಡ್ತಿದ್ದೀನಿ. ಶಂಭು ಅವರೇ ನೀವಾ? ಅಲ್ಲ ಶಂಭು, ನೀವ್ಯಾಕೆ ಫೋನ್ ಮಾಡಕ್ ಹೋದ್ರಿ? ಅದು ಮನೆ ಲ್ಯಾಂಡ್ಲೈನಿಗೆ ಮಾಡಿದಿರಲ್ಲ. ಏನಮ್ಮ ಮಾಡಲಿ, ನಿಮ್ಮ ಮೊಬೈಲಿಗೆ ಫೋನ್ ಮಾಡಿದೆ, ನಾಟ್ ರೀಚೇಬಲ್ ಅಂತ ಬರ್ತಾ ಇತ್ತು. ಅದಕ್ಕೆ ಅರ್ಜೆಂಟ್ ವಿಷಯ ಇತ್ತು, ಲ್ಯಾಂಡ್ಲೈನಿಗೆ ಫೋನ್ ಮಾಡಿದೆ. ಅರ್ಜೆಂಟಾ? ಏನಂತ ಅರ್ಜೆಂಟು? ನೀವು ತಕ್ಷಣ ಪೂರ್ಣಪ್ರಜ್ಞೆ ಆಸ್ಪತ್ರೆ ಹತ್ರ ಬನ್ನಿಮ್ಮ. ಆಸ್ಪತ್ರೆಗ? ಯಾಕೆ ಶಂಭು, ಏನಾಯ್ತು? ಅಣ್ಣ ಹುಷಾರಾಗಿದ್ದಾರೆ ತಾನೆ? ಏನಂತ ಹೇಳಮ್ಮ, ಯಜಮಾನ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ. ಶಂಭು, ಏನ್ ಹೇಳ್ತಾ ಇದ್ದೀರಾ? ಅಣ್ಣನ್ಗೆ ಏನಾಗಿದೆ ಶಂಭು? ಅದೆಲ್ಲ ಹೇಳೋ ಸ್ಥಿತಿಲಿಲ್ಲಮ್ಮ ನಾನು. ಯಜಮಾನ್ರು ನಿಮ್ ಜೊತೆ ಮಾತಾಡ್ಬೇಕು ಅಂತ ಹಂಬಲಿಸ್ತಿದ್ದಾರೆ. ಮೀನಾಕ್ಷಿ, ತಕ್ಷಣ ಹೊರಟು ಬನ್ನಿಮ್ಮ. ಮೀನಾಕ್ಷಿ, ಬೇಗ ಬಾ ಮೀನಾಕ್ಷಿ. ಅಯ್ಯೋ, ಬರ್ತೀರಾ ಅಂತ ಕೇಳ್ತೀರಲ್ಲ ಶಂಭು ಅವರೇ. ಹುಷಾರಿಲ್ಲ ಅಂತ ಹೇಳ್ದಾಗ್ಲೂ ಅಣ್ಣನ್ ನೋಡ್ದೇ ಇರಕ್ಕಾಗತ್ತಾ? ಅವ್ರ ಸ್ಥಿತಿ ಈಗ ಹೇಗಿದೆ? ಗಾಬರಿ ಆಗ್ಬಿಡಿ ಅಮ್ಮ, ಬೇಗ ಬನ್ನಿ, ನೀವೇ ನೋಡಿವ್ರಂತೆ. ಸರಿ, ನಾನು ಈಗಲೇ ಹೊರಡ್ತೀನಿ. ಡ್ಯಾಡ್ ಮಾತಿಗಿಂತ ಮಾಮ್ಗೆ ಅವ್ರ ಅಣ್ಣನೇ ಹೆಚ್ಚಾಗೋದ್ರಾ? ಬೇರೆ ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡ್ಯಾ? ಇಲ್ಲ, ಯಾಕೋ ಎಲ್ಲೋಗಕ್ಕೂ ಮನಸ್ಸೇ ಆಗ್ತಿಲ್ಲ. ಅದು ಅಲ್ದಲೆ ಕನಕಮ್ಮ ಅವ್ರ ಕೈಗೆ ಎಲ್ಲಿ ಸಿಗಾಕೊಂಬಿಡ್ತೀನಿ ಅನ್ನೋ ಭಯ. ನೀ ಬೆಂಗಳೂರು ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿದಿನಲ್ಲ. ಅದೇನೋ ಸರಿ, ಆದ್ರೂ ನಾನು ಕೆಲಸ ಬಿಟ್ಟಿದ್ದೀನಿ ಅಂತ ಅವ್ರು ನಂಬೇಕಲ್ಲ. ಏಕಾಏಕಿ ಕೆಲಸ ಬಿಟ್ಟಿದ್ದೀನಿ ಅಂದಾಗ ಎಂಥವ್ರಿಗೂ ಅನುಮಾನನೇ ತಾನೆ. ಹೋಗ್ಲಿ ಬಿಡು, ಒಂದಷ್ಟು ದಿವಸ ಸುಮ್ಮನಿದ್ ಬಿಡು. ಸುಮ್ಮನೆ ಇದ್ರೆ ಹೊಟ್ಟೆಪಾಡು ನಡಿಬೇಕಲ್ಲ, ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಓಂ ಗಣಾನಾಂ ಗಣಪತಿಂ ನಮಾಮಿ ಕವಿಂ ಕವೀನಾಂ ಉಪಮಶ್ರವಸ್ತಂ.
ಪ್ರಸಾದ ತಗೊಳ್ಳಿ. ಪ್ರಸಾದ ತಗೊಳ್ಳಿ. ನನಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ, ನನ್ನನ್ನು ಬಿಟ್ಬಿಡಿ. ನೀವು ಊರು ಬಿಟ್ಟು ಹೋದ್ರಿ ಅಂತ ಸುಳ್ಳು ಹೇಳ್ದಾಗ್ಲೇ ಗೊತ್ತಾಯ್ತು ನಿಮಗೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಯಾಕೆ ಹೀಗೆ ಮಾಡ್ತಿದ್ದೀರಾ? ಚಿಕ್ಕಮ್ಮ ಅವರೇ, ದಯವಿಟ್ಟು ನನ್ನೇನು ಕೇಳ್ಬಿಡಿ, ನನ್ನನ್ನು ಸುಮ್ಮನೆ ಬಿಟ್ಬಿಡಿ. ಹಾಗಲ್ಲ ನಿಂಗೆ ಅವರೇ, ನನ್ನ ಮೇಲೆ ಅಷ್ಟೊಂದು ಕಾಳಜಿ ಇಟ್ಕೊಂಡು ನಡೆದ ವಿಷಯ ಎಲ್ಲ ಹೇಳ್ದವ್ರು ನೀವೇ ಅಲ್ವಾ. ನನಗೊಂದು ಮಾತು ಹೇಳ್ದೆ ಏಕಾಏಕಿ ಮನೆ ಬಿಟ್ಟು ಯಾಕೆ ಹೋದ್ರಿ? ಅಲ್ಲ, ನನಗೆ ಯಾಕೆ ಹೆದರ್ಕೊಂಡು ಹೋಗ್ತಿದ್ದೀರಾ? ನನ್ನಿಂದ ಏನಾದರೂ ತಪ್ಪಾಯ್ತಾ? ಚಿಕ್ಕಮ್ಮ ಅವರೇ, ತಪ್ಪಾಗಿದ್ದು ನಿಮ್ಮಿಂದ ಅಲ್ಲ, ನನ್ನಿಂದ. ಏನ್ ಹೇಳ್ತಿದ್ದೀರಾ ನಿಂಗೆ ಅವರೇ ನೀವು? ಹೌದಮ್ಮ, ನಿಮ್ ಬಗ್ಗೆ ಅಯ್ಯೋ ಪಾಪ ಅಂತ ಇದ್ದದ್ ವಿಷಯ ಇದ್ದಂಗೆ ಹೇಳಿದ್ನಲ್ಲ, ಅದೇ ನನ್ ತಪ್ಪಾಗಿದ್ದು. ಹಾಗಂತ ಯಾರು ಹೇಳಿದ್ದು? ಯಾರು ನಿಜವಾಗ್ಲೂ ತಪ್ಪು ಮಾಡಿದ್ರೋ ಅವರೇ ಹೇಳಿದ್ದು. ಯಾರು? ನೀಲಕಂಠ ಚಿತ್ರ ಅವರ? ಹ್ಞೂ ಕಣಮ್ಮ, ಬಡವ ನೀವು ಮಡಗ್ದಂಗಿರು ಅಂತ ಇವಳು ತಪ್ಪಿರ್ಬೇಕು ತಾನೆ. 4 ಸಂಪಾದನೆ ಮಾಡಕ್ ಹೋಗಿರ್ತೀವಿ, ದೊಡ್ಡರ ಮನೆ ಅಂದಮೇಲೆ 100 ಉಳ್ಕಿರುತ್ತೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಿವಿಗೆ ಹತ್ತಿ ಇಟ್ಕೊಂಡು ನಮ್ದೆಷ್ಟೈತೋ ಅಷ್ಟು ನೋಡ್ಕೊಂಡು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಕೊಂಡು ಬರ್ಬೇಕು ತಾನೆ. ಇವಳಿಗೆ ಯಾಕೆ ಪಾಪ ಪುಣ್ಯ ಚಿಂತೆ? ಏನ್ ಹೇಳ್ತಿದ್ದೀರಾ ನೀವು? ಅದೇ ಕಣಮ್ಮ, ಅವ್ರ ಸೆಂಚೆಲ್ಲ ಇವಳು ನಿಮ್ಮ ಹತ್ರ ಹೇಳಿದಾಳೆ ಅಂತ ಅವ್ರಿಗೆ ಗೊತ್ತಾಗಿದೆ. ಇವಳಿಗೆ ಬಾಯಿ ಬಂದಾಗ ಬೈದು ಎದುರಿಸಿ ಮನೆಯಿಂದ ಆಚೆಗೆ ಹಾಕಿದ್ದಾರೆ. ಸದ್ಯ ಇವಳಿಗೆ ಹೊಡಿಲಿಲ್ವಲ್ಲ, ಅದೇ ಪುಣ್ಯ. ಅಂದ್ರೆ ನೀಲ್ಕಂಠ ಮತ್ತೆ ಚಿತ್ರ ಅವರು ನಿಮ್ಮನ್ನ ಮನೆಯಿಂದ ಓಡಿಸಿದ್ರ? ಅವ್ರು ಮಾತ್ರ ಅಲ್ಲ, ಚಿಕ್ಕ ಯಜಮಾನ್ರು. ಅಲ್ಲ, ನೀವ್ಯಾಕೆ ಮನೆ ಬಿಟ್ಟು ಬಂದ್ರಿ? ನನಗೊಂದು ಮಾತು ಹೇಳ್ಬಾರ್ದಿತ್ತಾ? ಹೇಳಿದ್ರೆ ಏನ್ ಮಾಡ್ತಾ ಇದ್ರಿ? ಒಂದ್ ವೇಳೆ ಅದೇ ಮನೇಲೆ ಅವಳನ್ನ ಉಳಿಸ್ಕೊಳ್ತಿದ್ರಿ ಅಂತ ಇದ್ಕೊಳ್ರಿ, ಆದ್ರೆ ಸುಮ್ಮನೆ ಬಿಡ್ತಾ ಇದ್ರಾ? ಕಳ್ತನದ ಆರೋಪ ಹೊರಿಸಿ ಅವಳನ್ನ ಜೈಲಿಗೆ ಕಳಿಸಿದ್ರೆ ಗತಿ ಏನು? ದೊಡ್ಡರ ಸವಸ ನಂಗೆ ಬೇಡಪ್ಪ. ದುಡ್ಕೊಂಡ್ ತಿನ್ನೋರ್ಗೆ 100 ದಾರಿ ಇದೆ. ನಡಿ ನಿಂಗಮ್ಮ ಹೋಗೋಣ. ಅಯ್ಯೋ ನಿಂತ್ಕೊಳ್ಳಿ. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಕೆಲಸ ಬಿಟ್ಟು ಹೋದ್ರೆ ಹೇಗೆ? ಏಕಾಏಕಿ ನಿಮಗೆ ಎಲ್ಲಿಂದ ಕೆಲಸ ಸಿಗ್ಬೇಕು? ನಿಮ್ ಜೀವನನೂ ನಡಿಬೇಕು ತಾನೆ. ಬನ್ನಿ ನನ್ನ ಜೊತೆ. ಬೇಡಮ್ಮ, ಮತ್ತೆ ನಾ ಮನೆಗೆ ಬರೋದಿಲ್ಲ. ನಾನಿದ್ದೀರಿ ನಿಮ್ ಬೆಂಬಲಕ್ಕೆ, ಬನ್ನಿ ನನ್ನ ಜೊತೆ. ನಿಮ್ಗೆ ಯಾರ ಬೆಂಬಲನೂ ಅಲ್ಲಿಲ್ಲ, ನನ್ನನ್ನೇನ್ ಕಾಪಾಡ್ತೀರಾ? ನನಗಿಲ್ದೇ ಇದ್ರೆ ಏನಂತೆ? ಅತ್ತೆ ಇದಾರಲ್ಲ, ಅವ್ರು ನಿಮಗೇನೂ ಆಗ್ದಿರೋ ಹಾಗೆ ನೋಡ್ಕೋತಾರೆ. ಆವಮ್ಮನೆ ಈ ಪಿತೂರಿಗೆಲ್ಲ ಮೂಲ ಕಾರಣ. ಅವ್ರೇನ್ ರಕ್ಷಣೆ ಕೊಟ್ಟಾರು? ನೋಡಮ್ಮ, ನಿಂಗಿ ಬಾಯಿ ಬಿಡದೆ ಎದ್ರಕೊಂಡು ಸುಮ್ಮನಿದ್ದಾಳೆ ಅಷ್ಟೇ. ಈ ಪಿತೂರಿಯಿಂದ ಇರೋದೇ ನಿಮ್ಮ ಅತ್ತೆ. ನಿಂಗೆ ಅವ್ರೆ, ಏನ್ ಇವ್ರು ಹೇಳ್ತಿರೋದು? ನಿಜ ಕಣಮ್ಮ, ನೀರು ತಿಳ್ಕೊಂಡಿರೋ ಹಾಗೆ ನಿಮ್ಮ ಅತ್ತೆಯವ್ರು ಒಳ್ಳೆಯವ್ರಲ್ಲ.